ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಸಂತೆಬೆನ್ನೂರಲ್ಲಿರೋ ಪುಷ್ಕರಣಿ ನೋಡ್ಕೊಂಬರೋಣ. ಇದು ಸಂತೆಬೆನ್ನೂರು ಬಂದ್ಬಿಟ್ಟು ಚನ್ನಗಿರಿಯಿಂದ ಒಂದು 22 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು ಭದ್ರಾವತಿಯಿಂದ ಬಂದ್ವಿ, ನಮಗೊಂದು 60 ಕಿಲೋಮೀಟ್ರ್ ಆಯಿತು. ನೋಡಿ, ಇದೇ ಅದು ಮುಸಾಫಿರ್ ಖಾನ ಮತ್ತು ಹೋಂಡಾ ಅಂತಾರೆ. ಹಳೆ ಕಾಲದ್ದು 16ನೇ ಶತಮಾನದಲ್ಲಿ ಕಟ್ಸಿರೋದಂತೆ. ಇದು ಬಂದು ಹೆರಿಟೇಜ್ ಮಾನ್ಯುಮೆಂಟು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದಿಂದಲ್ಲಿ ಬರುತ್ತೆ. ಬನ್ನಿ ನೋಡ್ಕೊಂಬರೋಣ. ಶಿವಮೊಗ್ಗದಿಂದ ಬರೋದಾದರೆ ಒಂದು 65 ಕಿಲೋಮೀಟ್ರ್ ದೂರ ಆಗುತ್ತೆ. ಬೆಂಗಳೂರಿಂದ ಒಂದು 276 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಅಲ್ಲಿ ಇತಿಹಾಸ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಪುಷ್ಕರಣಿ ಕಟ್ಸಿರೋದು 16ನೇ ಶತಮಾನದಲ್ಲಿ ಕೆಂಗ ಹನುಮಪ್ಪ ನಾಯಕ ಅಂತ, ಕೆಳದಿ ಸಂಸ್ಥಾನದವರು. ಅಂದರೆ ಕೆಳದಿ ಸಂಸ್ಥಾನ ಅಧೀನದಲ್ಲಿದ್ದ ಏನಂತಾರೆ ಪಾಳೆಗಾರರು, ಅವ್ರು ಕಟ್ಸಿರೋದು. ಆಮೇಲೆ 17ನೇ ಶತಮಾನದಲ್ಲಿ ಇವರು ಬಿಜಾಪುರ ಸುಲ್ತಾನರು ಈ ಸ್ಥಳ ಆಕ್ರಮಿಸ್ಕೊಂಡು ಅವರು ಇದು ಮುಸಾಫಿರ್ ಖಾನ ಅಂತ ಇದು ಈ ಬಿಲ್ಡಿಂಗ್ ಕಟ್ಸಿರೋದು. ಇದು ಮುಸಾಫಿರ್ ಖಾನ ಅಂದರೆ ಈಗ ಪ್ರವಾಸಿಗರು ಬರ್ತಾರಲ್ಲ ಅವ್ರಿಗೆಲ್ಲ ಇಲ್ಲಿ ಉಳ್ಕೊಳ್ಳೋಕ್ಕೆ. ನೋಡಿ, ಒಳಗೆಲ್ಲ ಈ ಥರ ಇದೆ. ಎಲ್ಲ ಪ್ರವಾಸಿಗರು ಮತ್ತು ಇವರು ಸೈನಿಕರು ಈ ಕಡೆ ಓಡಾಡ್ತಿರ್ತಾರಲ್ಲ ಅವರಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಮಾಡಿರೋದು. ಇದು ಹೋಂಡಾ ಬಂದ್ಬಿಟ್ಟು ಅದೇ 16ನೇ ಶತಮಾನದ್ದು ಕೆಂಗ ಹನುಮಪ್ಪ ನಾಯಕ ಕಟ್ಸಿರೋದು. ಅವರು ವಿಜಯನಗರ ಅಂಡರು ಬರ್ತಾರಂತವರು. ಇದು ಮಧ್ಯ ಇರೋದು ಮಂಟಪ, ಅದು ವಸಂತ ಮಂಟಪ ಅಂತ ಹೇಳ್ತಾರೆ. ಮತ್ತೆ 4 ಸುತ್ತು ಸ್ಟೆಪ್ಸ್ ಇದ್ದಾವೆ. ಮತ್ತೆ ಅಲ್ಲಿ ಕಾರ್ನರಲ್ಲೆಲ್ಲ ಈ ಥರ ಮಂಟಪಗಳಿದ್ದಾವೆ. ಚೆನ್ನಾಗಿದೆ ಜಾಗ, ಮಾತ್ರ ಸಖತ್ತಾಗಿದೆ. ನೋಡಿ, ಎಲ್ಲ ಮಂಟಪಗಳು ನೋಡಿ, ಆ ಕಡೆ ಕಾರ್ನರಲ್ಲಿ ಮಧ್ಯೆ ಆ ಕಡೆ ಒಂದಿದೆ. ಎಲ್ಲ ಆಗಿನ ಕಾಲದ ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಇದು ನೋಡಿ, ಮಂಟಪದ ಗೋಡೆ ಪಿಲ್ಲರ್ ಹತ್ರ ಎಲ್ಲ ಈ ಥರ ಕೆತ್ತನೆಗಳಿದ್ದಾವೆ. ಇಲ್ಲಿ ಒಂದು ದೇವಸ್ಥಾನನೂ ಇತ್ತಂತೆ, ಆಮೇಲೆ ಅದು ಹಾಳಾಗೋಗಿದೆ. ಉಳ್ಕೊಂಡಿರೋದು ಇದು ಹೋಂಡಾ ಮತ್ತು ಮುಸಾಫಿರ್ ಖಾನ ಒಂದೇ. ಜಾಗ ಸಖತ್ತಾಗಿದೆ. ಫೋಟೋಗ್ರಫಿಗೆ ವಿಡಿಯೋಗ್ರಫಿಗೆ ಮಾಡಿಸಿದ ಜಾಗ. ಈ ಸೈಡು ನೀವು ಬಂದರೆ ಒಂದು ವಿಸಿಟ್ ಕೊಡಿ. ನೋಡಿ, ಸ್ಟ್ರಕ್ಚರ್ ಎಲ್ಲ ಯಾವ ಥರ ಕಟ್ಸಿದ್ದಾರೆ. 2 ಇದಿದೆ, ಇಂಡೋ ಇಸ್ಲಾಮಿಕ್ ಶೈಲಿಲಿ. ಅದು ಬಿಜಾಪುರ ಅವರು ಆಕ್ರಮಿಸ್ಕೊಂಡಾಗ ಸ್ವಲ್ಪ ಅವರು ಇದು ಮಾಡಿದ್ದಾರೆ, ಕೆಲವೊಂದು ಸ್ಟ್ರಕ್ಚರ್ ಹಾಕಿದ್ದಾರೆ. ಚೆನ್ನಾಗಿದೆ ಜಾಗ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.